ಕೈವಾರ ಪಟ್ಟಣ ಪಂಚಾಯಿತಿ ಪ್ರಭಾರ ವಹಿಸಿಕೊಂಡ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಚಿಂತಾಮಣಿ ತಾಲ್ಲೂಕಿನಲ್ಲಿ ಕೈವಾರ ಮತ್ತು ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿಗಳನ್ನು ಸೇರಿಸಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಕೈವಾರ ಪಟ್ಟಣ ಪಂಚಾಯಿತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲು ಚಿಂತಾಮಣಿ ನಗರಸಭೆಯ ಪೌರಾಯುಕ್ತ ಜಿಎನ್ ಚಲಪತಿ ಅವರನ್ನು ತಾತ್ಕಾಲಿಕವಾಗಿ ಮುಖ್ಯಾಧಿಕಾರಿಯನ್ನಾಗಿ ನೇಮಕ ಮಾಡಿ ಜಿಲ್ಲಾಧಿಕಾರಿ ಜಿ ಪ್ರಭು ಆದೇಶ ಹೊರಡಿಸಿದ್ದಾರೆ. ಮುಖ್ಯಾಧಿಕಾರಿಗಳು ಸದರಿ 2 ಗ್ರಾಮ ಪಂಚಾಯಿತಿಗಳ ಸಮಗ್ರ ಕಡತಗಳನ್ನು ಹಾಗೂ ದಾಖಲೆಗಳನ್ನು ನಿಯಮಾನುಸಾರವಾಗಿ ಹಸ್ತಾಂತರಿಸಿಕೊಳ್ಳಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆದೇಶದಲ್ಲಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಆದೇಶದಂತೆ ಮುಖ್ಯಾಧಿಕಾರಿ ಜಿಎನ್ ಚಲಪತಿ ಸೋಮವಾರ ಕೈವಾರ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದರು. 2 ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಅಧಿಕಾರಿಗಳ ಸಭೆ ನಡೆಸಿ ಕಡತಗಳು ಮತ್ತು ದಾಖಲೆಗಳನ್ನು ಹಸ್ತಾಂತರಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸೂಕ್ತ ಸಲಹೆ ನೀಡಿದರು. 1 ಪಂಚಾಯಿತಿಯಲ್ಲಿ ಪಟ್ಟಣ ಪಂಚಾಯಿತಿಯ ಕಚೇರಿಯನ್ನು ತೆರೆಯಲಾಗುವುದು. ನೂತನ ಪಟ್ಟಣ ಪಂಚಾಯಿತಿಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಲಾಗುವುದು. ಸಿಬ್ಬಂದಿಯ ಕೊರತೆಯನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಕುಡಿಯುವ ನೀರು, ಸ್ವಚ್ಛತೆ ಮತ್ತು ಬೀದಿ ದೀಪಗಳಿಗೆ ಆದ್ಯತೆ ನೀಡಲಾಗುವುದು. ಪ್ರತಿ ಹಳ್ಳಿಗೂ ಭೇಟಿ ನೀಡಿ ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸಲು ಪ್ರಯತ್ನಿಸುತ್ತೇನೆ ಎಂದು ಮುಖ್ಯಾಧಿಕಾರಿ ಜಿಎನ್ ಚಲಪತಿ ತಿಳಿಸಿದರು. ಕೈವಾರ ಪ್ರಸಿದ್ಧ ಯಾತ್ರಾಸ್ಥಳವಾಗಿದ್ದು ತಾಲ್ಲೂಕಿನ ಕೀರ್ತಿ ಮತ್ತು ಘನತೆಯನ್ನು ಹೆಚ್ಚಿಸಿದೆ. ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. 15 ದಿನಗಳ ಕಾಲಾವಕಾಶವನ್ನು ನೀಡಲಾಗುತ್ತದೆ. ನಂತರ ಪ್ಲಾಸ್ಟಿಕ್ ಕಂಡುಬಂದರೆ ಕಡ್ಡಾಯವಾಗಿ ಕಾನೂನಿನಂತೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ರಸ್ತೆಯ ಒತ್ತುವರಿಯನ್ನು ಮಾಡಿಕೊಂಡು ಅಂಗಡಿಯ ವಸ್ತುಗಳು, ಬೋರ್ಡ್ಗಳನ್ನು ತೆರವುಗೊಳಿಸಬೇಕು. ಯಾರಿಗೂ ತೊಂದರೆ ಕೊಡುವುದಿಲ್ಲ, ಅಭಿವೃದ್ಧಿಗಾಗಿ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ತಾಲ್ಲೂಕು ಪಂಚಾಯಿತಿಯ ಸಹಾಯಕ ನಿರ್ದೇಶಕಿ ಕವಿತಾ, 2 ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಚಿಂತಾಮಣಿ ತಾಲೂಕಿನ ಕೈವಾರ ಮಸ್ತೇನಹಳ್ಳಿಯು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿದೆ. ಅದರಂತೆ ಸರ್ಕಾರದ ಒಂದು ಅಧಿಸೂಚನೆಯಂತೆ ಮತ್ತು ಸರ್ಕಾರದ ನಿರ್ದೇಶನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ ಮೇರೆಗೆ ಮೊನ್ನೆ ಜಿಲ್ಲಾಧಿಕಾರಿಗಳು ನನಗೆ ಒಂದು ಆದೇಶ ಹೊರಡಿಸಿದ್ದಾರೆ. ಆದೇಶ ಪ್ರಕಾರ ನಾನು ಕೈವಾರ ಮಸ್ತೇನಹಳ್ಳಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯಾಗಿ ಈ ದಿನ ನಾನು ಬೆಳಗ್ಗೆ ಕರ್ತವ್ಯಕ್ಕೆ ವರದಿ ಮಾಡ್ಕೊಂಡಿರುತ್ತೇನೆ. ಅದೇ ರೀತಿಯಾಗಿ ಮಾಡಿಕೊಂಡು 2 ಪಂಚಾಯಿತಿಗಳಲ್ಲಿ ವಿಸಿಟ್ ಮಾಡಿ ಅಲ್ಲಿದ್ದಂಥ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ಭೇಟಿ ಮಾಡಿ ಮತ್ತು ಸಿಬ್ಬಂದಿಗಳಿಗೆ ಅವರಿಗೆ ನಾನು ಏನು ನಿರ್ದೇಶನ ಪಡಬೇಕು ಕೊಟ್ಟು ಬಂದಿದ್ದೇನೆ. ಅದೇ ರೀತಿಯಾಗಿ ಇಲ್ಲಿ ಹೋದಾಗ ಸುಮಾರು ಸಿಬ್ಬಂದಿ ಕೊರತೆ ಇದೆ, ಅದು ಸಹ ನಾನು ಹೇಳಿದ್ದೀನಿ ಏನು ಮಾಡಬೇಕು ಅಂತ. ಈಗಾಗಲೇ ನಾವು ಪ್ರಥಮ ಆದ್ಯತೆ ಪಟ್ಟಣ ಪಂಚಾಯತ್ ಆದ್ಮೇಲೆ ಪ್ರಥಮ ಆದ್ಯತೆ ಸ್ವಚ್ಛತೆಗೆ ಕೊಡ್ತಾ ಇದ್ದೀವಿ. ಸ್ವಚ್ಛತೆ ಮಾಡೋದು ಜಾಸ್ತಿ ಇದೆ. ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆಯನ್ನ ಪ್ರಥಮ ಹಂತದಲ್ಲಿ ಮಾಡ್ತೀವಿ. ಅದೇ ರೀತಿ ಬೀದಿ ದೀಪಗಳ ವ್ಯವಸ್ಥೆಯನ್ನು ಮಾಡ್ತೀವಿ. ಚರಂಡಿಗಳು ಏನಿದೆಯೋ ಅದನ್ನ ತೆಗೆಸಬೇಕಾಗ್ತದೆ. ಈ ಹಿಂದೆ ಸಹ ಇಒ ಅವರು ಸಹ ಅದನ್ನ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ. ಅವರ ಸಿಬ್ಬಂದಿ ಆಗಲಿ ಅವರಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನು ಸಹ ನಾನು ಮತ್ತೆ ಅವರ ಇದನ್ನು ಮುಂದುವರಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈಗ ನಮ್ಮಲ್ಲಿ ಎಲ್ಲ ಬದಲಾವಣೆಗಳಾಗ್ತವೆ. ಸಿಬ್ಬಂದಿ ಇರ್ಬೋದು, ಈ ಖಾತೆ ಕೊಡೋದಿರೋದು ಅಲ್ಲಿ ಅವರು ಬೇರೆ ತರ ಇರ್ತದೆ, ನಮ್ಮಲ್ಲೇ ಬೇರೆ ತರ ಇರ್ತದೆ. ಈ ಖಾತೆ ಕೊಡೋದನ್ನ ಪ್ರತಿ ಮನೆಗೂ ಈ ಖಾತೆ ಕೊಡಬೇಕು, ನೀರಿನ ವ್ಯವಸ್ಥೆ ಪಡಬೇಕು, ಲೈಟ್ ಕೊಡಬೇಕು, ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಅಂತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ನನಗೆ ನಿರ್ದೇಶನ ಮತ್ತು ಸೂಚನೆಯನ್ನು ನೀಡಿದ್ದಾರೆ. ಅವರ ಸೂಚನೆಯಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾನು ಅದಕ್ಕೆ ಪ್ರಥಮ ಆದ್ಯತೆ ಕೊಟ್ಟು ನಾನು ಮಾಡ್ತೇನೆ. ಕೈವಾರ ಒಂದು ಪ್ರೇಕ್ಷಣೀಯ ಸ್ಥಳವಾಗಿರೋದ್ರಿಂದ ರಾಜ್ಯದಲ್ಲದೆ ಹೊರ ರಾಜ್ಯಗಳಲ್ಲೂ ಸಹ ಇಲ್ಲಿ ಬರೋದ್ರಿಂದ ಸ್ವಚ್ಛತೆ ಪ್ರಥಮ ಆದ್ಯತೆ. ಅಲ್ಲಿ ಪ್ಲಾಸ್ಟಿಕ್ ಅನ್ನು ಸಹ ನಾನು ಹೋದಾಗ ಕಂಡಿದ್ದೇನೆ. ಪ್ಲಾಸ್ಟಿಕ್ ಅನ್ನು ಬ್ಯಾನ್ ಮಾಡ್ಬೇಕು ಅಂತ ನಾವು ಈಗಾಗಲೇ ಅದನ್ನ ನಿರ್ಧಾರ ತೆಗೆದುಕೊಂಡಿದ್ವಿ. ರಾಜ್ಯದಲ್ಲಿ ಎಲ್ಲ ಈಗಾಗಲೇ ಬ್ಯಾನ್ ಇದೆ. ಅಲ್ಲೂ ಸಹ ಅರಿವು ಮೂಡಿಸಿ 15 ದಿನಗಳ ಕಾಲ ಈಗಾಗಲೇ ನಾನು ಮಾಧ್ಯಮದ ಮುಖಾಂತರ ಅವರಿಗೆ ಹೇಳಿದ್ದೇನೆ, ಕಾಲಾವಕಾಶ ಪಟ್ಟಿದ್ದೇನೆ. 15 ದಿನಗಳ ಕಾಲ ಅವ್ರು ಪ್ಲಾಸ್ಟಿಕ್ ಅನ್ನು ತ್ಯಜಿಸಲೇ ಹೋದಲ್ಲಿ ಕಠಿಣ ಕಾನೂನು ರೀತಿ ಕಠಿಣ ಕ್ರಮಗಳನ್ನು ಜರುಗಿಸ್ತೇವೆ. ಅದೇ ರೀತಿ ಹೋರ್ಡಿಂಗ್ಸ್ ಮತ್ತೆ ಎಲ್ಲಾನು ಫುಟ್ಪಾತ್ ತಂದಿಟ್ಟಿದ್ದಾರೆ, ಅದನ್ನು ಸಹ ಅವ್ರಿಗೆ ಹೇಳ್ತೀವಿ. ನಿಮ್ಮ ಒಂದು ಪ್ರಿಮಿಸಿಸ್ ಒಳಗಡೆ ನೀವು ಇಟ್ಕೊಂಡು ವ್ಯಾಪಾರ ವಹಿವಾಟುಗಳನ್ನ ಮಾಡ್ಕೊಳ್ಳಿ. ಹೊಸ ನಿಯಮಗಳ ಪ್ರಕಾರ ವೃತ್ತಿ ಪರವಾನಗಿಯನ್ನು ತೆಗೆದುಕೊಳ್ಳಿ. ಏನಿದೆ ನಾವು ಟ್ಯಾಕ್ಸಸ್ ಪೇ ಮಾಡ್ಬೇಕಿರೋದನ್ನ ಈ ಕೂಡಲೇ ಪಟ್ಟಣ ಪಂಚಾಯತಿಗೆ ನಾವು ಟ್ಯಾಕ್ಸಸ್ ಅನ್ನ ಪೇ ಮಾಡಿ ನಿಮಗೆ ನೀಡಬೇಕಾದ ಏನು ಸೌಲಭ್ಯಗಳಿದೆಯೋ ನಾಗರಿಕ ಸೌಲಭ್ಯಗಳನ್ನ ಪಟ್ಟಣ ಪಂಚಾಯತಿ ಕೊಡ್ಲಿಕ್ಕೆ ಸದಾ ಸಿದ್ಧವಾಗಿದೆ ಅಂತ ನಾನು ಈ ಮೂಲಕ ತಿಳಿಸ್ತಾ, ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಲ್ಲೋಗಿ ನನಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಹಾಗೂ ಜಿಲ್ಲಾಧಿಕಾರಿಗಳಿಗೂ ಈ ಸಂದರ್ಭದಲ್ಲಿ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಿಮ್ಮ ಜೊತೆ ನಾವು ಯಾವತ್ತಿಗೂ ಇರ್ತೇವೆ. ನಿಮ್ಮೊಟ್ಟಿಗೆ ನೀವು ಯಾವಾಗೂ ಸಹ ಇದ್ದು ಒಂದು ಮೇಲ್ದರ್ಜೆಗೆ ಇರುವಂತಹ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಕಡೆ ಸದಾ ನಿಮ್ಮ ಅಭಿವೃದ್ಧಿ ಮಾಡ್ಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ದೇವೆ. ನಮಸ್ಕಾರ.